ಮೊದಲನೆಯ ಪ್ರಶ್ನೆ, ಕೋಳಿ ಮೊಟ್ಟೆಗಳಿಗೆ ಎಷ್ಟು ದಿನ ಕಾವನ್ನು ನೀಡುತ್ತದೆ? ಎ 15 ದಿನ, ಬಿ 21 ದಿನ, ಸಿ 18 ದಿನ, ಡಿ 45 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 21 ದಿನಗಳು. ಎರಡನೆಯ ಪ್ರಶ್ನೆ, ಅಧಿಕಾರದಲ್ಲಿ ಇರುವಾಗಲೇ ಬಂಧನಕ್ಕೆ ಒಳಗಾದ ಮುಖ್ಯಮಂತ್ರಿಗಳು ಯಾರು? ಎ ಅರವಿಂದ್ ಕೇಜ್ರಿವಾಲ್, ಬಿ ಜಯಲಲಿತಾ, ಸಿ BS ಯಡಿಯೂರಪ್ಪ, ಡಿ ಸಿದ್ದರಾಮಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರವಿಂದ್ ಕೇಜ್ರಿವಾಲ್. ಮೂರನೆಯ ಪ್ರಶ್ನೆ, ಆಲ್ಕೋಹಾಲ್ ಸೇವಿಸುವವರು ಇದನ್ನು ಬಳಸುವುದು ತುಂಬ ಒಳ್ಳೆಯದು. ಎ ಬಾದಾಮ್, ಬಿ ಪೀನಟ್ ಬಟರ್, ಸಿ ದ್ರಾಕ್ಷಿ, ಡಿ ಬಾದಾಮ್ ಬೀಜಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೀನಟ್ ಬಟರ್. ನಾಲ್ಕನೆಯ ಪ್ರಶ್ನೆ, ನಿದ್ರಾಹೀನತೆಗೆ ಯಾವುದು ತುಂಬ ಒಳ್ಳೆಯದು? ಎ ಕಾಫಿ, ಬಿ ಟೀ, ಸಿ ಹಾಲು, ಡಿ ಬಾದಾಮಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮಿ ಹಾಲು. ಐದನೆಯ ಪ್ರಶ್ನೆ, ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಚಲನಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ? ಎ 300, ಬಿ 220, ಸಿ 500, ಡಿ 150. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 220 ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಆರನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಸೂರ್ಯನು ಮೊದಲು ಹುಟ್ಟುತ್ತಾನೆ? ಎ ಅರುಣಾಚಲ ಪ್ರದೇಶ, ಬಿ ಮಧ್ಯಪ್ರದೇಶ, ಸಿ ಕೇರಳ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶದಲ್ಲಿ. ಏಳನೆಯ ಪ್ರಶ್ನೆ, ರಾವಣನು ಸೀತೆಯನ್ನ ಎಲ್ಲಿ ಇರಿಸಿದನು? ಎ ಶೇಷಾದ್ರಿ ಬೆಟ್ಟ, ಬಿ ಶೋಕವನ, ಸಿ ರತ್ನಗಿರಿ ಪರ್ವತ, ಡಿ ಅಶೋಕವನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಶೋಕವನ. ಇನ್ನು ಎಂಟನೆಯ ಪ್ರಶ್ನೆ, ಗಾಂಧೀಜಿಯವರು ಎಷ್ಟು ಬಾರಿ ಜೈಲಿಗೆ ಹೋಗಿದ್ದರು? ಎ 18 ಬಾರಿ, ಬಿ 13 ಬಾರಿ, ಸಿ 27 ಬಾರಿ, ಡಿ 15 ಬಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 13 ಬಾರಿ. ಒಂಬತ್ತನೆಯ ಪ್ರಶ್ನೆ, ಮೂಳೆಗಳು ಬಲವಾಗಲು ನಾವು ಏನನ್ನ ಕುಡಿಯಬೇಕು? ಎ ನಿಂಬೆ ಜ್ಯೂಸ್, ಬಿ ಆಲ್ಕೋಹಾಲ್, ಸಿ ಕಬ್ಬಿನ ಜ್ಯೂಸ್, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಲನ್ನು ಕುಡಿಯಬೇಕು. ಹತ್ತನೆಯ ಪ್ರಶ್ನೆ, ಸೌತೆಕಾಯಿ ತಿನ್ನುವುದರಿಂದ ನಮಗೆ ಏನು ಉಪಯೋಗ? ಎ BP ಕಡಿಮೆಯಾಗುತ್ತದೆ, ಬಿ ಗ್ಯಾಸ್ಟ್ರಿಕ್ ನಿಯಂತ್ರಣ, ಸಿ ಶುಗರ್ ಕಡಿಮೆ, ಡಿ ಅಸ್ತಮ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ BP ಕಡಿಮೆ. ಇನ್ನು 11ನೆಯ ಪ್ರಶ್ನೆ, ಯಾವ ಹುಳಿ ಪದಾರ್ಥ ತಿಂದರೆ ಶುಗರ್ ಕಡಿಮೆಯಾಗುತ್ತದೆ? ಎ ಪುದೀನ ಸೊಪ್ಪು, ಬಿ ನಿಂಬೆ ಹಣ್ಣು, ಸಿ ಹುಣಸೆ ಹಣ್ಣು, ಡಿ ಬೆಳ್ಳುಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ ಹಣ್ಣು. ಇನ್ನು 12ನೆಯ ಪ್ರಶ್ನೆ, ಕರ್ನಾಟಕದಲ್ಲಿರುವ ಮೆಟ್ರೋ ಹೆಸರೇನು? ಎ 1 ಮೆಟ್ರೋ, ಬಿ ಒಂದೇ ಭಾರತ್, ಸಿ ಬುಲೆಟ್ ಮೆಟ್ರೋ, ಡಿ ನಮ್ಮ ಮೆಟ್ರೋ.
ಸರಿಯಾದ ಉತ್ತರ ಆಪ್ಷನ್ ಡಿ ನಮ್ಮ ಮೆಟ್ರೋ. ಇನ್ನು 13ನೆಯ ಪ್ರಶ್ನೆ, ಕರ್ನಾಟಕದ ದೊಡ್ಡ ನಗರ ಯಾವುದು? ಎ ಬೆಂಗಳೂರು, ಬಿ ಕೋಲಾರ, ಸಿ ಹುಬ್ಬಳ್ಳಿ, ಡಿ ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಇನ್ನು 14ನೆಯ ಪ್ರಶ್ನೆ, ನರಗಳು ಬಲಶಾಲಿಯಾಗಲು ಇದು ಉತ್ತಮ? ಎ ಮೊಟ್ಟೆ, ಬಿ ದ್ರಾಕ್ಷಿ, ಸಿ ಸಪೋಟ, ಡಿ ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ. 15ನೆಯ ಪ್ರಶ್ನೆ, ಮುಂಜಾನೆಯಲ್ಲಿ ಕನಸು ಬಿದ್ದರೆ ಏನು ಅರ್ಥ? ಎ ನಿದ್ರೆ ಕೊರತೆ, ಬಿ ತುಂಬ ಕಷ್ಟಗಳು, ಸಿ ಆಗುವ ಸೂಚನೆ, ಡಿ ಕೆಟ್ಟ ಸೂಚನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುವ ಸೂಚನೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಉಬ್ಬು ಕುಡಿದರೆ ಏನು ಅರ್ಥ? ಎ ತುಂಬ ಅದೃಷ್ಟವಂತರು, ಬಿ ತುಂಬ ಕಷ್ಟಗಳು ಬರುತ್ತವೆ, ಸಿ ಅರ್ಧ ಆಯುಸ್ಸು, ಡಿ ಲಕ್ಷ್ಮೀಪುತ್ರರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತುಂಬ ಅದೃಷ್ಟವಂತರು ಮತ್ತು ಆಪ್ಷನ್ ಬಿ ತುಂಬ ಕಷ್ಟಗಳು ಬರುತ್ತವೆ. ಪ್ರಿಯ ವೀಕ್ಷಕರೇ, ನಂಬಿಕೆಗಳ ಪ್ರಕಾರ ಹೆಣ್ಣು ಮಕ್ಕಳಿಗೆ ಉಬ್ಬು ಕೂಡಿದರೆ ಬಹಳ ಉತ್ತಮವಂತೆ. ಇದರಿಂದ ಅವರಿಗೆ ತುಂಬ ಒಳ್ಳೆಯದಾಗುತ್ತದೆ. ಯಾವ ಹೆಣ್ಣು ಮಕ್ಕಳ ಉಬ್ಬು ಕೂಡಿರುತ್ತದೆಯೋ ಅವರು ತುಂಬ ಅದೃಷ್ಟವಂತರಂತೆ, ಅಲ್ಲದೆಯೇ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುತ್ತಾರಂತೆ. ಇನ್ನು ಪುರುಷರ ವಿಚಾರಕ್ಕೆ ಬಂದರೆ ಅವರಿಗೆ ಉಬ್ಬು ಕೂಡಿರಲೇಬಾರದು ಎನ್ನಲಾಗುತ್ತದೆ. ಉಬ್ಬು ಕೂಡಿರುವ ಪುರುಷರಿಗೆ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಿರುತ್ತದೆ, ಅಲ್ಲದೆ ಕಷ್ಟಗಳು ಸಾಲು ಸಾಲಾಗಿ ಬರುತ್ತದೆ ಎನ್ನುತ್ತದೆ ಜ್ಯೋತಿಷ್ಯ ಶಾಸ್ತ್ರ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.